ಏನಂತಕ್ಕೆ ಅಂತಂದ್ರೆ ಈ ಕೆಲವೊಂದು ಟೆಂಡರ್ಗಳದಾಗ ಸ್ವಲ್ಪ ಭಾಳ ಗೋಲ್ಮಾಲ್ ನಡೆದ. ಗೋಲ್ಮಾಲ್ ಅಂದರೆ ಏನು, ಬಡವರಿಗೆ, SC ST ಜನರಿಗೆ, ಪರಿಶಿಷ್ಟ ಜನರಿಗೆ ಕೆಲಸ ಸಿಗಲ್ಲಂಥ ಪರಿಸ್ಥಿತಿ ಬಂದು. ಕಾರಣ ಏನಂತಂದ್ರೆ ಎಲ್ಲ ಟೆಂಡರ್ಗಳು ಪ್ಯಾಕೇಜ್ ಮಾಡೋದು, ಗ್ಯಾಸ್ ಪರ್ ಎಕ್ಸೆಂಟ್ ಪ್ರಕಾರ ಕಲಿತಾ ಇರಲಿಲ್ಲ. ಎಲ್ಲ ಟೆಂಡರ್ಗಳು ಪ್ಯಾಕೇಜ್ ಮಾಡೋದು, ಪ್ಯಾಕೇಜ್ ಮಾಡ್ಕೊಂಡು ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗೆ ಹೊರಗಿನ ಆಂಧ್ರ, ತಮಿಳುನಾಡು ಇಲ್ಲಿಂದ ಬರ್ತಾವ್ರಿಗೆ ಟೆಂಡರ್ ಕೊಡೋದು. ಇದ್ದ ಕಾಂಟ್ರಾಕ್ಟರ್ಗೆ ಏನಂದ ಕೈ ಕೊಡೋದು. ಅದ್ರಾಗ ನಮ್ಮ ಸ್ಟೇಟ್ ಅಧ್ಯಕ್ಷರಿಗೆ ಇನ್ವಾಲ್ವ್ ಮಾಡ್ಕೋಬೋದು. ಸ್ಟೇಟ್ ಅಧ್ಯಕ್ಷರಿಗೆ ಏನು ಆಸೆ ತೋರಿಸೋದು, ನೀವು ರೂಪಾಯಿ ಕೊಡ್ತೇವಪ್ಪ, ಇಟ್ಟು ಕೆಲಸ ಕೊಡ್ತೇವೆ, ಈ ಅದ್ರಾಗ ಬರಬೇಡ ಅಂತೇಳಿ. ನಾವೆಲ್ಲರೂ ಸ್ಟ್ರೈಕ್ ಮಾಡಬೇಕು, ಮುಟ್ಟಬೇಕು, ನ್ಯಾಯ ಒದಗಿಸ್ಕೊಡ್ಬೇಕಂತ ಅಂತಂದ್ರೆ ನಮ್ಮ ಅಧ್ಯಕ್ಷ ಕೇಳುತ್ತಾ ಇರಲಿಲ್ಲ. ಏನು ಬ್ಯಾಟ್ರಿ ಸುಮ್ಮನೆ ಯಾಕೆ ಯಾರಿಗೆ ಮಾಡಿ ಏನದ ಏನು ಅವ್ರಿಗೆ ಕೆಲಸ ಕೊಡ್ತಾ ಅಂದ್ರೆ ನಾವೇನು ಹಂಚ್ಕೊಳ್ಳೋಂತ ಹಂಚ್ಕೊಳ್ಬೇಕು. ನಾವು ಅಲ್ಲ ಅಂದಾಗ ಏನದ ನಮ್ಮ ಮೇಲೆ ಏನದ ಏನೋ ಸಿಟ್ಟು ಅವ್ರಿಗೆ. ಯಾವುದೋ ಒಂದು ಸಣ್ಣ ವೀಡಿಯೋ ತಂದು ನಮ್ಗೆ ಏನದ ಏನು ಆ ವಿಡಿಯೋದಾಗ ಏನು ನಿಜನೇ ಇಲ್ಲ, ಒಟ್ಟೆ ಆ ವಿಡಿಯೋದಾಗ ಏನು ಸತ್ಯಾಂಶ ಒಟ್ಟೆ ಇಲ್ಲೇ ಇಲ್ಲ. ಯಾವ ಪಾಪ ಹುಡುಗರು 2 ಕಚ್ಚಾಡೋಗಿತ್ತು, ಅವು 2.5 ಕೊಡ್ತಾವೆ, ಒಬ್ಬ ಕಾಂಟ್ರಾಕ್ಟ್ ಇರುತ್ತೆ, 3 ಬೇಡ್ತಾರೆ, ಕೊಡುವ 3 ಕೊಟ್ಟು ಕಚ್ಚಿ ಕಾಂಪ್ನಿ ಮಾಡ್ಕೋಬೋದು. ಇದು ಯಾವಾಗ ನಡು ಬಂದಿರ್ತಾರೆ ನಮ್ಮಲ್ಲಿ ಅವು ಖರ್ಚಕ್ಕಂದು ಮಾಡಿರ್ತಾವೆ ರೀ. ಈ ಬ್ಯಾಂಕ್ ಲೈನ್ ಅಪ್ ಇಡ್ತಿರ್ತಾವೆ, EMD ಕಟ್ಟಿರ್ತಾವೆ, ಮತ್ತಂದ್ರೆ ಇದು ಫೀಸ್ ಇರ್ತವೆ, 10-12 ಫೀಸ್ ಆಗ್ಯಾವ. ಈಗ ಅವೆಲ್ಲ ಕಟ್ಟಿರ್ತಾರೆ. ಮತ್ತು ಏನು ಕೊಡು ಒಂದು 2% ರೊಕ್ಕ ಇಟ್ಟೊಂದಿಲ್ಲ, ಒಂದು 2% ಕೊಡೋಕೆ ಕಾಂಪ್ನಿ ಮಾಡ್ಕೋತಾ ಇದ್ದೇನೆ. 2% 10-20 ರೂಪಾಯಿ ಆಗ್ತದೆ ಮಾಡ್ಕೋತೇಕಂತಂದ್ರೆ ಅದಕ್ಕೆ ದೊಡ್ಡ ಇಶ್ಯೂ ಮಾಡಿ ಏನು ಒಂದು ದೊಡ್ಡದು ಇದು ಆಯಿತು ಅನ್ನೋಪ್ಲೆ ಬಂದು ನನಗೆ ಯಾವ ಬಗಾರಿದು ಏನೋ ಒಂದು ಬಾಯ್ಲಾದನೂ ಇಲ್ಲ, ಬಾಯ್ಲಾ ಪದ್ಧತಿ ಇಲ್ಲ, ಬಾಯ್ಲಾದಂಗೆ ಕೇಳೋದ್ರಲ್ಲಿ ಏನೂ ಇಲ್ಲ ಅಂದ್ರೆ ನನಗೆ ಸಸ್ಪೆನ್ಸ್ದಾಗಿಟ್ಟ. ಇಟ್ಟು ನಂತರ ನಾ ಹೇಳ್ದಪ್ಪ, ನೀನು ಮಾಡಿದ ತಪ್ಪು ಇಷ್ಟವ, ನನಗೆ ಯಾವ ಕಾರಣಕ್ಕೆ ಇಟ್ಟಿದ್ದಿ, ಆಯ್ತು ಇಟ್ಟಿದ್ದಲ್ಲ, ಎನ್ಕ್ವೈರಿ ಮಾಡಿದೆ. ಎನ್ಕ್ವೈರಿದಾಗ 10-15 ದಿವಸ ಆಯ್ತು. ಇವತ್ತಿಗೆ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡೋಕ್ಕೆ ತಯಾರಿಲ್ಲ, ಹೊಟ್ಟೆ ಕಾರಣ ಕೊಡೋಕ್ಕೆ ತಯಾರಿಲ್ಲ. ಅದಕ್ಕೆ ನಾ ಏನದು ಇವತ್ತು ನಾವು ಮಾಡಿ ಹಲ್ಕಟ್ಟಿಗಿರಿ ಮತ್ತು ಸರ್ಕಾರ ಕೂಡ ಇನ್ವಾಲ್ವ್ ಆಗಿದ್ದು, ಮತ್ತು ನಾನು ಹೇಳಬೇಕಲ್ಲ, ಇಲ್ಲ ನಾ ಬ್ರಷ್ ಅನಿಸ್ಕೋತೀನಿ, ನಾ ಹಿಂಗೆ ಕೂತಂದ್ರೆ ಬ್ರಷ್ ಅನಿಸ್ಕೋತೀನಿ, ನನ್ನ ಕರೆಯಬೇಕಲ್ಲ. ನಾ ಏನೂ ಮಾಡಿದ್ರೆ ಸುಮ್ಮನೆ ನನಗೆ ಯಾಕೆ 40 ವರ್ಷ ನಾಲ್ಕು ರಾಜಕೀಯದಾಗ ಇದ್ರೆ ಗುತ್ತಿಗೆದಾರ ಮಾಡ್ಲಿಕ್ಕತ್ತರು. ನಾನು ಇವತ್ತಿಗೆ ನಾ 6 ತಿಂಗಳು ಇದು ಮಾಡೀನಿ, ಗುತ್ತಿಗೆದಾರ ಅಧ್ಯಕ್ಷ ಮಾಡೀನಿ ಕರ್ನಾಟಕ ಸ್ಟೇಟು. ನಾ ಏನೋ ಒಂದು ದೊಡ್ಡ ಖರ್ಚು ಆಗದೆ 8 ಲಕ್ಷ ರೂಪಾಯಿ FD ಮಾಡಿಸ್ಬಂದಿನಿ ಬರೋ ಟೈಮ್ದಾಗ. ಈಗ ನಾ ಎಕ್ಸ್ಪೆಂಡಿಚರ್ ಮಾಡಿರೋದೆ 6 ತಿಂಗಳದಾಗ 8 ಲಕ್ಷ ಪೂರ್ತಿ ಮಾಡಿ FD ಮಾಡಿಸ್ತೀನಿ. ಅಷ್ಟು ನಡೀತೀನಿ. ಅದು ಅವ್ನು ಕೆಂಪಣ್ಣವ್ರ ಕೈ ಬೆಳೆದವನ, ಕೆಂಪಣ್ಣ ಅನ್ಯಾಯಿನ ಕೆಂಪಣ್ಣವ್ರಿಗೆ 4-4 ಕೋಟಿ ರೂಪಾಯಿ ಮಂತ್ರಿ ಅನ್ನೋದು ತಿರಸ್ಕಾರ ಮಾಡ್ಯಾನ ಆ ಟೈಮ್ದಾಗ. ಅಂಥವ್ ನನಗೆ ಬೆಳೆಸ್ಯಾನ. ಅವ ನನಗೆ ಗೌರವಾಧ್ಯಕ್ಷ ಮಾಡಿ, ಕಾರ್ಯಾಧ್ಯಕ್ಷ ಮಾಡಿ, ಅಧ್ಯಕ್ಷ ಮಾಡೋಕ್ಕೆ ಇವ್ರು ಮಾಡಿರಿ ಅಂತ ಹೇಳಿ ಆಶೀರ್ವಾದ ಮಾಡಿಕೊಟ್ಟೋದವನೇ ಅವನೇ. ನಾ ಏನ್ರಿ ಮಾಡ್ದಂದ್ರೆ ಅವನ ಹೆಸರು ಬೆಳಕ್ಕೆ ಬರ್ತದೆ. ಅದಕ್ಕೆ ಅದು ಮಾಡೋಕ್ಕಂದ್ರೆ ಇವನು ನಮ್ಮ ಅಧ್ಯಕ್ಷ ಸಹನಿಲ್ಲ. ಸರ್, ನಮ್ಮ ಮಂತ್ರಿಗಳು ಏನು ಹೇಳ್ತಾರೆ ಸರ್ ನಿಮಗೆ ಟೆಂಡರ್ ಬಗ್ಗೆ? ಅವ್ರಿಗೆ ಸಪೋರ್ಟ್ ಮಾಡ್ತಾರೆ? ಯಾರೇ ಮಾಡಲ್ಲ, ಅವರೇ ಮಾಡ್ತಾರೆ. ಪಾಪ ಅವ್ರಿಗೆ ಅವ್ರ ರೊಕ್ಕ ಬರ್ತದೆ, ನಾ ಇನ್ವಾಲ್ವ್ ಸಾಕು ಅವ್ರಿಗೆ. ಒಬ್ಬ ಅಧ್ಯಕ್ಷ ಇನ್ವಾಲ್ವ್ ಸಾಕು. ಯಾರಕ್ಕೆ ಅವ್ರು ಯಾರ್ದಕ್ಕೆ ಅವ್ರು ಹೊಟ್ಟೆ ಅವ್ರು ಏನು ಮನಸ್ಸಿಗೆ ಬಂದಾಗ ಇಂಥವ್ರು ಕೊಡಬೇಕು ಅಂತ ಅವ್ರು ಕೊಡಬೇಕು. 6 ಮಂದಿ 7 ಮಂದಿ 8 ಮಂದಿ ಬೇಕಾದ ಟೆಂಡರ್ ಹಾಕಲಾಕ ಅವ್ರಿಗೆಲ್ಲ ಕಿತ್ತಾಕಿ ಒಕ್ಕಾಟಕ್ಕೆ ಇಸಿದ್ರೆ ತಾವು ಯಾರಿಗೆ ಬೇಕೋ ಅವ್ರಿಗೆ ಕೊಡ್ತಾರೆ. ಇದು ಪ್ರಶ್ನೆ, ಇದು ಎಲ್ಲ ಜಮಾ ಪ್ರೂಫ್ ಮಾಡೀನಿ ಇದೆಲ್ಲ. ಈಗ ಕೊನೆ ತಮ್ಮ ಆಗ್ರಹ ಏನಂತ? ಆಗ್ರಹ ಏನು, ಈಗ ಮುಖ್ಯಮಂತ್ರಿಗಳಿಗೆ ಅದೇ ರಿಪೋರ್ಟ್ ಮಾಡ್ತೀನಿ. ಸರಿ, ಇದೊಂದು SI ತನಿಖೆ ಮಾಡಿರಿ, ಏನು ನಡೆದ ಭ್ರಷ್ಟಾಚಾರ ಬಯಲಿಗಳಿರಿ. ನೀವು ಆಯ್ತು, ಇದು ಲಾಸ್ಟ್ ಕೊನೆಯದ ನಿಮ್ಮದು. ಒಂದು ದೊಡ್ಡದು ಒಂದು ಕರ್ನಾಟಕ ಸ್ಟೇಟ್ನಾಗ ಒಂದು ಆನೆಸ್ಟ್ ಮುಖ್ಯಮಂತ್ರಿ, ಇಡೀ ಇಂಡಿಯಾದಲ್ಲಿ ಹೆಸರಾದಂಥ ಮುಖ್ಯಮಂತ್ರಿ ನೀವು. ಇದಕ್ಕೆ ಯಾಕೆ ಕಾಲಂಕ ಹಚ್ತೀರಿ? ಇದಕ್ಕೆ ಏನದ ಏನೋ ಎನ್ಕ್ವೈರಿ ಮಾಡೋಕ್ಕೆ ಸತ್ಯತೆ ಹೊರ ತೆಗಿತಾರೆ. ಒಂದು SI ರಚನೆ ಮಾಡಿರಿ ಅಂತ ನಾನು ರಿಕ್ವೆಸ್ಟ್. ಮಾಡಿಲ್ಲ ಅಂದ್ರೆ ಕೊನೆ ತಮ್ಮ ಮಾಡಿಲ್ಲ ಅಂದ್ರೆ ಈಗ ನಾ ಏನು ಮಾಡಿರಿ? ಇದನ್ನ ಹಿಂಗೆ ಇಲ್ಲ ಸರ್, ತಮ್ಮ ಎಲ್ಲ ಇಲ್ಲಿ ಹೇಳ್ಬತ್ರಿ ಹೇಳೋದು ಹಿಂಗೆ ಹಳ್ಳಿ ಊರ ಏನ್ರಿ ಎಲ್ಲಿ ಜನ ಸೇರ್ತಾರೆ, ಎಲ್ಲಿ ಇದು ಮಾಡ್ತಾರೆ ಏನ್ರಿ, ಇದು ಹಂಗೆ ಪ್ರಚಾರ ಹೋಗೋಣ ಹಂಗೇನ. ಇದ್ರಾಗ ಸರ್ಕಾರ ಇನ್ವಾಲ್ವ್ ಆಗುತ್ತೆ. ಹಾಂ, ಹೌದಲ್ರಿ? ಸರಿಯದಲ್ಲ? ನಾನು ಏನದಲ್ಲಿ ಅದೇ ಬೇರೆ ಬಿಟ್ಟು ಏನು ನನಗೇನು ಬೆಳೆಸ್ಬೇಕಾಗಿ ಇಲ್ಲ ಸರ್. ತಮ್ಮ ಸಂಘಟನೆಯವರು ಏನು ಹೇಳ್ತಾರೆ? ಕಲಬುರಗಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಏನು? ಎಲ್ಲರೂ ಸಪೋರ್ಟ್ರ ಪಾಪ ಕರೆಕ್ಟದಂತಾರೆ. ಎಲ್ಲರೂ ಯಾರು ಪಾಪ ಅನ್ನೋದು ಏನೋ ನನ್ನ ಬಗ್ಗೆ ಅದೇ ಇದ್ದಲ್ಲ. ನಮ್ಮ ಉಪಾಧ್ಯಕ್ಷರು ಭೂಷಣ್ ಪಟ್ಲ್ ಅಂತಾರೆ, ರಿಯಾಜ್ ಪಟ್ಲ್ ಅಂತಾರೆ ಏನ್ರಿ, ಮಲ್ಲಿಕಾರ್ಜುನ್ ಪಾಟೀಲ್ ಅಂತಾರೆ, ನಮ್ಮ ಸೆಕ್ರೆಟರಿ ಸಂಜಯ್ ಸಿಂಗ್ ಅಂತಾನೆ, ಸಂಜಯ್ ಆರ್ಕೆ ಅಂತಾರೆ. ಎಲ್ಲರೂ ನನಗೆ ನಮ್ಮ ಅಧ್ಯಕ್ಷರು ಮಾಡಿದ ಅನ್ಯಾಯತೆಗೆ ಪ್ರತಿಭಟನೆ ಮಾಡಕತ್ತಾರೆ. ನಾಳೆ 6 ತಾರೀಕು ಅಲ್ಲಿ ಸಮಾವೇಶ ಇತ್ತು, ನಾವು ಸ್ಟ್ರೈಕ್ ಇಟ್ಟನು. ಆ ಸ್ಟ್ರೈಕ್ ನಮ್ಮಲ್ಲಿ ಯಾರು ಹೋಗ್ತಾ ಇಲ್ಲ. ಬೆಂಗಳೂರು ಹೋರಿ ತಿಳ್ತೀನಿ ನಾನು, ತಪ್ಪು ಅನ್ನಿಸ್ತದೆ ಹೋರಿ. ನನಗೆ ನನ್ನ ನ್ಯಾಯ, ನನ್ನ ನೀತಿ, ನನ್ನ ಸತ್ಯಕ್ಕೆ ಜಯ ಸಿಗ್ತದೆ. ನೀವು ಪಾಪ ಪಡ ಮನಸ್ಸಿಗೆ ಹಚ್ಕೊಳ್ಬೇಕು ಹೋರಿ. ಆಮೇಲೆ ಪೇಮೆಂಟ್ ಇಸ್ಕೊಡ್ತಾ ಅಂತಾನೆ, ಪೇಮೆಂಟ್ ಆದ್ರೂ ಚಲೋ ನಿಮ್ಮದು ಹೋರಿ. ನನ್ನ ಕೈಲಿ ಏನು ಸಹ ಮಾಡೋಕ್ಕಾಗಲ್ಲ, ಅವ್ನು ಮಾಡ್ತಾರೆ ಹೋರಿ ಅಂತ ಹೇಳಿದ್ದಾರೆ. ಅದು ಯಾರೂ ಹೋಗಲ್ಲ ಅಂತ.